ಬಂಧುಗಳೇ ನಮಸ್ಕಾರ. ನಾನು ಡಿ ಜಿ ನಾಗರಾಜು, ಜಿಲ್ಲಾಧ್ಯಕ್ಷ KRS ಪಕ್ಷ ಮಂಡ್ಯ ಜಿಲ್ಲೆ. ಇವತ್ತು ಏನು ನಮ್ಮ ದೇವಲಾಪುರ ಹೋಬಳಿ ದೇವಲಾಪುರ ಪಂಚಾಯತಿಗೆ ಭೇಟಿ ನೀಡಿದ್ವಿ. ಯಾವುದೋ ನರೇಗಾ ಕಾಮಗಾರಿ ಯೋಜನೆಯಡಿ ಏನು ನಮ್ಮ ಇಲ್ಲಿ ಕೆಲಸ ನಡೀತಾ ಐತೆ ಅಂತ ಹೇಳ್ಬಿಟ್ಟು ಮಾಹಿತಿಗಳು ಕೊಟ್ಟಿದ್ರು. ಸುಮಾರು ಒಂದು 17-18 ಜನ, ಎಷ್ಟು ಜನ ಕೊಟ್ರೆ 18 ಜನ ಕೆಲಸ ನಡೀತಾ ಇದ್ದಾರೆ. ಇಲ್ಲಿ ಗೊಲ್ದರಳ್ಳಿ ಹತ್ತಿ ಮರದ ಕಟ್ಟೆ ಹತ್ರ ಬಳಿ ನಡೀತಾ ಐತೆ ಅಂತ ಹೇಳ್ಬಿಟ್ಟು ಏನು ಮಾಹಿತಿಗಳು ಕೊಟ್ಟರು. ಹಾಗಾಗಿ ಅವರ ಕೊಟ್ಟಿರುವ ಮಾಹಿತಿ ಪ್ರಕಾರ ನೈಜವಾಗಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಪರಿಶೀಲನೆ ಮಾಡಿ ನಮ್ಮ KRS ಪಕ್ಷದ ಮಂಡ್ಯ ಜಿಲ್ಲಾ ಸಮಿತಿ ಹಾಗೂ ನಾಗಮಂಗಲ ತಾಲೂಕು ಸಮಿತಿ ತಂಡ ಇಲ್ಲಿಗೆ ಭೇಟಿ ಕೊಟ್ಟಿದ್ವಿ. ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ನಮಗೆ ಗೊತ್ತಾಗಿರೋದು ಏನು ಅಂತ ಹೇಳಿದ್ರೆ, ಇಲ್ಲಿ ಇನ್ನು ನಮ್ಮವರು ಬರ್ತಾ ಇದ್ದಾರೆ. ಹಾಗಾಗಿ ನಮ್ಮ ತಿಮ್ಮೇಗೌಡರು ನಮ್ಮ ಜೊತೆ ಬಂದರು. ಹಿರಿಯರಾದಂಥ ನಮ್ಮ ತಿಮ್ಮೇಗೌಡರು, ಮದ್ದೂರು ರೈತ ಘಟಕದ ಕಾರ್ಯದರ್ಶಿ ಆದಂಥ ತಿಮ್ಮೇಗೌಡರು ಬಂದಿದ್ದಾರೆ. ಇಲ್ಲಿಗೆ ಬಂದಿರೋದು ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ನೋಡಿ ಸ್ಪಷ್ಟವಾಗಿ ಇಲ್ಲೊಂದು ಕಾಣಿಸ್ತಾ ಇದೆ. ಇಲ್ಲಿ ಒಂದು JCB ಬಕೆಟ್ ಕಾಣಿಸ್ತಾ ಇದೆ. ಬಕೆಟನ್ನು ಬಿಟ್ಟು ತಗೊಂಡೋಗೋನೆ ಅನ್ನಿಸ್ತಾ ಇದೆ. JCBನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನರೇಗಾ ಕಾಮಗಾರಿಯ ಉದ್ದೇಶ ಏನು ಅಂತ ಹೇಳಿದ್ರೆ, ಇಂಥ ಒಂದು ಕಡು ಬೇಸಿಗೆಯ ಸಂದರ್ಭದಲ್ಲಿ ಮಾಡಲಿಕ್ಕೆ ರೈತರ ಹತ್ರ ಯಾವುದು ಕೆಲಸಗಳಿರಲ್ಲ. ಅವರು ಬಡವ್ರಿಗೂ ಸಹ ಏನಾದರೂ ಕೆಲಸಗಳು ಸಿಗಲಿ, ಜಮೀನು ಉಳ್ಳವರು ಅಥವಾ ಸರ್ಕಾರಿ ಇಲಾಖೆಗಳ ಕೆರೆ ಕಟ್ಟೆಗಳು ಅಥವಾ ಕಾಲಿಗೆಗಳು ಹೂಳೆತ್ತಿ ಅವ್ರಿಗೇನು ದಿನಗೂಲಿಗಳು ಏನಿದೆ ದಿನಗೂಲಿಗಳು ಬರಲಿ ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ಒಂದು ಯೋಜನೆಯನ್ನು ಸೃಷ್ಟಿ ಮಾಡಿರ್ತಾರೆ. ಹಾಗಾಗಿ ಆ ಒಂದು ಇದನ್ನ ಕೆಲವು ಗುತ್ತಿಗೆದಾರರು, ಆ ಅಧಿಕಾರಿಗಳು ನೋಡಿ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಇದು JCBನಲ್ಲಿ ಬಗ್ದಿರೋದು, ಇದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಇದು JCBನಲ್ಲಿ ಬಗ್ದಿರೋದು. ಈಗಷ್ಟೇ ನಮ್ಮ ನಾಗಮಂಗಲ ತಾಲೂಕು ಪ್ರಧಾನ ಕಾರ್ಯದರ್ಶಿ ಸಿರಾಜ್ ಅಹಮದ್ ಹಾಗೂ ಕಾರ್ಯದರ್ಶಿ ಸಲ್ಮಾನ್ ಬಂದರು. ಹಾಗಾಗಿ ನಮ್ಮ ಪಕ್ಷದ ವಾಹನವೂ ಸಹ ಅಲ್ಲಿ ದೂರದಲ್ಲಿ ಬರ್ತಾ ಇದೆ. ಹಾಗಾಗಿ ನಾವು ಇದನ್ನು ನೋಡಿ JCBನಲ್ಲಿ ಬಗ್ದಿದ್ದಾರೆ. ಸುಮಾರು 17-18 ಜನ ಕೆಲಸ ಮಾಡ್ತಾ ಇದ್ದಾರೆ ಇವತ್ತಿಗೂ ಅಂತ ಹೇಳ್ಬಿಟ್ಟು ಏನು ಮಾಹಿತಿಗಳು ಕೊಟ್ಟರು. ಅವರು ಮಾಹಿತಿ ಡೀಟೇಲ್ಸ್ ಎತ್ಕೊಂಬತ್ತೀನಿ. ಹಾಗೆ ನಮ್ಮ ಸಿರಾಜ್ ಅಹಮದ್ ಅವರು ಹೆಸರುಗಳನ್ನು ಒಂದ್ಸಲ ಓದ್ತಾರೆ. ಓದಿ ಸಿರಾಜ್ ಅವರು, ಇಲ್ಲೇ ಓದಿ, ಪರವಾಗಿಲ್ಲ, ಸೀರಿಯಲ್ ಪ್ರಕಾರ ಓದಿ. ಇಲ್ಲ, ಒಂದು ನಿಮಿಷ. ರಾಮಪ್ಪ, ಸತೀಶ, ಶಿವಣ್ಣ, ಭಾಗ್ಯಮ್ಮ, ರಾಜು, ಸರೋಜಮ್ಮ, ಸಣ್ತಾಯಮ್ಮ, ಪದ್ಮಮ್ಮ, ಶಿವಣ್ಣ, ಸೌಮ್ಯ, ನಿಂಗರಾಜು, ಗಂಗಮ್ಮ, ಜಯಮ್ಮ, ಶಿವಲಿಂಗಯ್ಯ, ಹೇಮರಾಜು, ಲೀಲಾವತಿ, ಸುಕನ್ಯಾ, ಪ್ರಸನ್ನ ಕುಮಾರ್. ಹಾಗಾಗಿ ಇವರೆಲ್ಲ ಯಾರಿದ್ದಾರೆ, ಜಾಬ್ ಕಾರ್ಡ್ ಯಾರಿಗೆ ಇಶ್ಯೂ ಮಾಡಿಕೊಟ್ಟಿದ್ದಾರೆ, ಜಾಬ್ ಕಾರ್ಡ್ ಹೋಲ್ಡರ್ಗಳು ಎಷ್ಟು ಜನ ಇದ್ದಾರೆ ಅನ್ನೋದನ್ನ ಇವತ್ತು ಇಡೀ ಗ್ರಾಮ ಪಂಚಾಯತಿ ವ್ಯಾಪ್ತಿಗಳಲ್ಲಿ ಇದು ಒಂದು ದೊಡ್ಡ ಒಂದು ಫ್ರಾಡ್ ನಡೀತಾ ಇದೆ. ನೋಡಿ, ಈಗಾಗಲೇ ಕಾಮಗಾರಿದು ಇದನ್ನ ಹಾಕಿದ್ದಾರೆ. ಇಲ್ಲಿ ಬೋರ್ಡ್ ಸಹ ಹಾಕಿದ್ದಾರೆ. ಬೋರ್ಡ್ಗಳನ್ನು ಸ್ಪಷ್ಟವಾಗಿ ತಾವುಗಳು ಓದ್ಕೊಳ್ಳಿ. ಈಗಾಗಲೇ ಮಾಡಿದ್ದಾರೆ. 23,000 ಸಾಮಗ್ರಿ ಹಾಗೂ 3,74,000 ಅಂದಾಜು ಮೊತ್ತ. 3,74,000 ಹತ್ತತ್ರ 3.25 ಲಕ್ಷ. ಅದು ಎಲ್ಲ ಮಾನವ ದಿನಗಳು. ಎಷ್ಟು ದಿನಾಂಕಗಳು? 918 ದಿನಗಳು. ಇಲ್ಲ, 9,000ನ 91,000ನ ಅದು 81 ಏನಿದೆ ಅದು ಸಾಮಾನ್ಯ ಜನಗಳಿಗೆ ಗೊತ್ತೂ ಆಗಬಾರ್ದು. ಅಥವಾ ದಿನಕೂಲಿ 370 ಏನು ಇವತ್ತು ದಿನಕೂಲಿ ಆಗ್ತಾ ಇದ್ದಾರೆ. ಆ ದಿನಕೂಲಿನ ಇವರು ಕೊಡಲೇಬೇಕು. ದಿನಕೂಲಿನ ಏನು 370 ಅನೌನ್ಸ್ ಮಾಡಿದ್ದಾರೆ. ಆ 370 ರೂಪಾಯಿ ಪ್ರತಿದಿನ 100 ದಿನಗಳಿಗೆ 100 ದಿನಗಳಿಗೆ ಕಡ್ಡಾಯವಾಗಿ ಕೊಡಬೇಕು. ಇವರು ಕೊಡಬೇಕಾಗಿರೋದ್ರಿಂದ ಈ ಥರ ಒಂದು JCBನಲ್ಲಿ ಕೆಲಸಗಳು ಮಾಡಿಸ್ಬಿಡ್ತಾರೆ. ಈಗಾಗಲೇ ಅವರು ಏನು ಪಂಚಾಯತಿ ಸೆಕ್ರೆಟರಿ ಏನಿದ್ರು, ಅವ್ರು ಆಲ್ರೆಡಿ ಇನ್ಫಾರ್ಮೇಶನ್ ಕೊಟ್ಟಿರ್ಬೋದು ಅನ್ಕೊಳ್ತೀನಿ. JCBಗಳಿಗೆ ಇನ್ಫಾರ್ಮೇಶನ್ ಕೊಟ್ಟಿರ್ಬೋದು. ಹಾಗಾಗಿ JCBನಲ್ಲಿ ನೋಡಿ, JCB ಎಲ್ಲ ಹೊರಟೋಗಿದೆ. ಸ್ಪಷ್ಟವಾಗಿದೆ JCBನಲ್ಲಿ ಕೆಲಸ ಮಾಡಿರೋದು. ಹಾಗಾಗಿ ಇದರಲ್ಲಿ ನೇರವಾಗಿ ಭಾಗಿದಾರರು ಪಂಚಾಯತಿ PDO ಮತ್ತೆ ಪಂಚಾಯತಿ ಸೆಕ್ರೆಟರಿ ಇದರಲ್ಲಿ ಏನು ಭಾಗಿದಾರರಾಗಿದ್ದಾರೆ. ಅವ್ರ ಮೇಲೆ ಕ್ರಮ ಜರುಗಿಸ್ಬೇಕು. ಏನು ಪಂಚಾಯತಿ PDOಗಳು ಮತ್ತು ಪಂಚಾಯತಿ ಏನು ಸೆಕ್ರೆಟರಿ ಇದ್ದಾರೆ, ಅವ್ರ ಮೇಲೆ ಕ್ರಮ ಜರುಗಿಸ್ಬೇಕು. ಇಡೀ ಕರ್ನಾಟಕದಲ್ಲಿ ಇದೇ ನಡೀತಾ ಇದೆ. ಹಾಗಾಗಿ ಇವರು ಬ್ಯಾನ್ ಮಾಡಲಿ ಬಿಡಿ. ಬ್ಯಾನ್ ಮಾಡಿಬಿಟ್ಟು ಈ ಯೋಜನೆನೇ ಬ್ಯಾನ್ ಮಾಡಲಿ. ಯಾವ ಪುರುಷಾರ್ಥಕ್ಕೆ ಮಾಡಬೇಕು ಈ ಥರದ್ದ? JCBನಲ್ಲೇ ಮಾಡೋಕ್ಕೆ ಆರ್ಡರ್ಗಳು ಹಾಕಲಿ. ಇನ್ನೂ ಹೆಚ್ಚಿನ ಮಟ್ಟದ ಕೆಲಸಗಳಾಗುತ್ತೆ. JCBನಲ್ಲೇ ಆರ್ಡರ್ ಹಾಕಿದ್ರೆ ಈ ಜನಗಳಿಗೆ ಕೆಲಸ ಸಿಗಬೇಕು ಅಂತ ಹೇಳ್ಬಿಟ್ಟು ಹಾಕಿರೋದು. ಆ ಒಂದು ಕೂಲಿ ಕಾರ್ಮಿಕರು ಏನಿದ್ದಾರೆ, ಆ ಕೂಲಿ ಕಾರ್ಮಿಕರನ್ನು ರೈತಾಪಿ ಜನಗಳಿಗೆ, ಜಮೀನುಗಳಿಗೆ, ಏನು ರಾಗಿ ಕುಯ್ಯೋದಾಗ್ಬೋದು, ಉಳ್ಳಿ ಬಡಿಯೋದಾಗ್ಬೋದು, ಈ ಥರದ ಕೆಲಸಗಳಿಗೆ ಬಳಸ್ಕೊಳ್ಳಿ ಜನಗಳನ್ನ. ಈ ಥರ ಕೆಲಸಗಳಿಗೆ ಅದಕ್ಕೆ ಬಳಸ್ಕೋಬೇಕು. ಅದನ್ನ ಆ ಒಂದು ಇದಕ್ಕೆ ಒಂದು ಕಾರ್ಮಿಕರ ಕೊರತೆ ಇದೆ.
ಏನು ಕಣದ ಕೆಲಸಗಳೇನಿದೆ, ಕಣದ ಕೆಲಸಗಳಿಗೆ ಕಾರ್ಮಿಕರ ಕೊರತೆ ಇದೆ. ಆ ಕೆಲಸಗಳಿಗೆ ಬಳಸ್ಕೊಳ್ಳಿ. ನೋಡಿ, ಒಂದು ಕೆಲವು ನಾಮಕೆ ವಾಸ್ತೆಗೆ ಒಂದು ಆರೆಯನ್ನು ತರಿಸಿದ್ದಾರೆ. ಆರೆಯನ್ನು ತರಿಸಿ ಗುದ್ಲಿಗಳೆಲ್ಲಣ್ಣ, ತಮ್ಮ ಹೆಸರಣ್ಣ? ರಾಮಪ್ಪ ಅಂತ. ನೀವೇ ರಾಮಪ್ಪನಾ? ನೀವು ರಾಮಪ್ಪ ಅಣ್ಣ. ನಿಮ್ದು? ನಿಮ್ಮದು ಅಣ್ಣ? ಒಂದ್ ನಿಮಿಷ ಮೇಡವ್ರೆ. ಜವರ. ಒಂದ್ ನಿಮಿಷ. ನಿಮ್ದೇಳಿ? ನಿಮ್ದಕ್ಕ ಹೇಳಿ, ಹೆಸರು ಹೇಳಿ. ಜಯಮ್ಮ. ನಿಮ್ದೇನಪ್ಪ ಅಣ್ಣ? ಕದ್ದದ್ದು ನಿಮ್ದೇನಣ್ಣ? ಮಂಜುನಾಥ್. ನಿಮ್ದೇನವ? ತಿಮ್ಮಮ್ಮ. ನಿಮ್ದೇನವ? ಚಿಕ್ಕಮ್ಮ. ಅಣ್ಣ, ನೀವೆಲ್ಲ ಎಲ್ಲಿಗೆ ಬಂದಿದ್ದೀರಾ? ನೀವು ಕೆಲ್ಸಕ್ಕೆ ಬಂದಿದ್ದೀರಾ. ನಿಮ್ದು ಹೆಸರೇನಣ್ಣ? ನಿಮ್ದು ಹೆಸರೇನಣ್ಣ? ಗುರುವಣ್ಣ. ನೋಡಿ, ಇಷ್ಟು ಜನಗಳದ್ದೇನು ಹೆಸರು ಹೇಳಿದ್ರು, ಒಂದು ಹೆಸರು ಸಹ ಇದ್ರಲ್ಲಿಲ್ಲ. ಇದನ್ನ ಉದ್ದೇಶಪೂರ್ವಕವಾಗಿ ಕ್ರಿಯೇಟ್ ಮಾಡ್ಕೊಂಡ್ ಬಂದಿದ್ದಾರೆ ಇವರು. ಉದ್ದೇಶಪೂರ್ವಕವಾಗಿ ಹೆಸರುಗಳನ್ನ, ಇಷ್ಟು ಜನಗಳ ಹೆಸರು ಆ ಹೆಸರಲ್ಲಿ ರಾಮಪ್ಪ ಅನ್ನೋದೊಂದಿದೆ. ರಾಮಪ್ಪ ಅನ್ನೋದೊಂದು ಬಿಟ್ರೆ ಹಾಗಾಗಿ ಈಗ ಆ ಜಾಬ್ ಕಾರ್ಡ್ಗಳು ಇವ್ರು 10 ಜನ ಹೇಳಿದ್ರು, ಅವ್ರು 28 ಜನ ಹೇಳ್ತಾವ್ರೆ. ಹಾಗಾಗಿ ಇರ್ಲಿ. ಈಗ ತೆಗಿಯಪ್ಪ, ಏನ್ ಮಾಡ್ತಾ ಇದೀಯ ನೀನು? ಹಾಗಾಗಿ ಸ್ವಲ್ಪ ನಾಗಮಂಗಲ ಪೇಜಲ್ಲಿ ಲೈವ್ ಆಗ್ತಾ ಇದೆ. ಹಾಗಾಗಿ ನಮ್ಮ ತಿಮ್ಮೇಗೌಡರ ಜೊತೆ ಈ ಕಟ್ಟೆಯ ಏರಿಯಾ ಏನಿದೆ, ಏರಿಯಾನ ಪರಿಶೀಲನೆ ಮಾಡ್ಕೊಂಡ್ ಬರ್ತೀವಿ. ಅದು ನಮ್ಗೇನಿಲ್ಲ, ಕೆರೆ ಕಟ್ಟೆ ಹೂಳೆತ್ತುತ್ತಾರೆ, ಹೂಳೆತ್ಲಿ ಏನ್ ತೊಂದರೆ ಇಲ್ಲ. ಆದ್ರೆ ಜನಗಳು ಅಂತ ಯಾತಕ್ಕೆ ತೋರಿಸ್ಬೇಕು? ಇವರು JCP ಅಂತಾನೆ ತೋರಿಸ್ಲಿ ಜನಗಳನ್ನ. ಆ ಜನಗಳನ್ನ ಕೃಷಿ ಕಣದ ಕೆಲಸಗಳಿಗೆ ಬಳಸ್ಕೊಳ್ಳಿ ಬಿಡಿ. ರೈತರಿಗೂ ಅನುಕೂಲ ಆಗುತ್ತೆ, ಮತ್ತೆ ಇವ್ರಿಗೂ ಅನುಕೂಲ ಆಗುತ್ತೆ, ಕೃಷಿ ಕಾರ್ಮಿಕರಿಗೂ ಅನುಕೂಲ ಆಗುತ್ತೆ. ರೈತರು ಒಂದು 100-500 ರೈತರುಗಳು ಕೊಡ್ಲಿ. JCP ನೋಡಿ, ಇಲ್ಲೆಲ್ಲ JCP ಓಡಾಡಿರ್ಬೋದು. ನೋಡಿ, ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇಲ್ಲಿ JCP ದಾರಿ ಆಗಿದೆ ನೋಡಿ, JCP ದಾರಿ ಆಗಿದೆ. JCP ನಲ್ಲಿ ಇದನ್ನ ಮಾಡಿ JCPನೂ ಸಹ ಎತ್ಕೊಂಡು ಓಡ್ಬಿಟ್ಟಿದ್ದಾರೆ. ಪಂಚಾಯತಿ ಯಾವಾಗ ಸೆಕ್ರೆಟರಿಗೆ ನಾವು ಸಮಗ್ರವಾದ ಮಾಹಿತಿಗಳನ್ನು ಕೇಳಿದ್ವಿ, ಮಾಹಿತಿಗಳು ಕೇಳಿದ ತಕ್ಷಣ JCPನೂ ಸಹ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಇಲ್ಲಿಂದ. ನೋಡಿ, JCP ಮಾರ್ಕ್ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಇಲ್ಲಿ. ಈಗ ತಾನೇ ಮೂವ್ ಆಗಿದೆ JCP ಮೂವ್ ಆಗಿ JCP ಬಕೆಟ್ ಈಗಾಗಲೇ ನಾವು ತೋರಿಸಿದ್ವಿ. ನೋಡಿ, ಮರನ ಉಳಿಸ್ಬೇಕು ಅನ್ನೋದನ್ನು ಕನಿಷ್ಠ ಜ್ಞಾನನೂ ಅವ್ರಿಗಿಲ್ಲ. ಮರ ಬೆಳೆಸಕ್ಕೆ ಸರ್ಕಾರ ಎಷ್ಟೆಲ್ಲ ಶ್ರಮ ಪಡುತ್ತೆ, ಎಷ್ಟೆಲ್ಲ ಖರ್ಚು ಮಾಡುತ್ತೆ. ಆದ್ರೆ ಈ JCP ನಲ್ಲಿ ಮರಗಳನ್ನ ನೋಡಿ ಬುಡ್ ಸಮೇತ ಉಳ್ಳಾಕಿದ್ದಾರೆ. ಅದು ಕೆರೆ ಇದ್ರಲ್ಲಿ ಇರೋದನ್ನ ಮರನೇ ಕೇಳ್ರಿ. ಮರ ನೋಡಿ, ಮರ ಬೆಳೆಸಕ್ಕೆ ಎಷ್ಟೆಲ್ಲ ಸರ್ಕಾರ ಖರ್ಚು ಮಾಡುತ್ತೆ. ಆದ್ರೆ ಮರನೇ ಬೇರ್ ಸಮೇತ ಉಳ್ಸಾಕ್ಬಿಟ್ಟಿದ್ದಾರೆ. ಮರ ಕಿತ್ತಕ್ಕೆ ರೈತ ಅವ್ರ ಮೇಲೆ ಯಾರು JCP ಇಂದ ಮರ ಕಿತ್ತಾಕಿದ್ರು ಅವ್ರ ಮೇಲೂ ಇವರು ಪಂಚಾಯತಿಯವರು ಕೇಸ್ ಬುಕ್ ಮಾಡಬೇಕು. ಮತ್ತೆ ಇಲ್ಲೇನು JCP ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಮೇಲೆ, ಯಾವ JCP ನಲ್ಲಿ ಕೆಲಸ ಮಾಡಿದ್ರು ಇವ್ರು ಯಾರು, ಮೇಸ್ತ್ರಿ ರಾಮಪ್ಪ ಅನ್ನೋರು ಯಾರಿದ್ದಾರೆ, ಪಂಚಾಯತಿ PDO ಅನ್ನೋರು ಯಾರಿದ್ದಾರೆ, ಮತ್ತೆ ಪಂಚಾಯತಿ ಸೆಕ್ರೆಟರಿ, ಇವ್ರ ಮೇಲೆಲ್ಲ ಕ್ರಮ ಜರುಗಿಸ್ಬೇಕು. ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಇದು JCP ನಲ್ಲಿ ತೆಗ್ದಿರೋದು. ನೋಡಿ, ಆ JCP ಮಾರ್ಕ್ ಕಾಣಿಸ್ತಾ ಇದೆ. ನಾಮಕೆ ವಾಸ್ತೆಗೆ 1-2 ಬಾಂಡ್ಲಿ ಇಕ್ಕಿದ್ದಾರೆ, ಒಂದೇ ಒಂದು ಗುದ್ಲಿ ಇಕ್ಕಿದ್ದಾರೆ. 18 ಜನ 20 ಜನ 18 ಜನ ತೋರಿಸಿದ್ರೆ ಅದು ಸ್ರಿಫ್ ಇರೋದನ್ನೇ ಒಂದೆರಡು ಗುದ್ಲಿಗಳಿದೆ. ಒಂದೆರಡು ಗುದ್ಲಿ, ಒಂದು ಆರೆ. ಅದೇ ಪ್ರತಿಯೊಬ್ಬರ ಹತ್ರನು ಗುದ್ಲಿ ಆರೆ ಇರ್ಬೇಕಿತ್ತು. 1 ಮೀಟರ್ ಮಾತ್ರ ಮೊನ್ನೆ ತವ್ರಿ ಅಂತ ಹೇಳಿ. ಮೀಟ್ರು ಒಂದಡಿನ 3/4 ಅಡಿನ ಎತ್ತವ್ರೆ ಇದ್ರನ್ನ ಮಣ್ಣ. ಅದು ಎಷ್ಟು ತೋರಿಸ್ತಾ ಇದಾರೋ ಗೊತ್ತಿಲ್ಲ. ಅಲ್ಲಿ JCP ನಲ್ಲಿ ಬಗ್ದವ್ರೆ, ಇಲ್ಲೊಂದು ಇದು ಮಾಡಿದ್ದಾರೆ. ಹಾಗಾಗಿ ನಾವು ಇದರ ನೈಜತೆ ನರೇಗಾ ಕಾಮಗಾರಿಯ ಇವತ್ತೇನು ಇಷ್ಟೊಂದೆಲ್ಲ ಪರಿಶೀಲನೆ ಮಾಡಬೇಕಾಗಿಲ್ಲ. ಆದ್ರೆ ನಮ್ಮ ರೈತರಿಗೆ ತೋರಿಸ್ಬೇಕಿತ್ತು ನರೇಗಾ ಕಾಮಗಾರಿಯ ನೈಜತೆ ಏನಿದೆ. ಅಧಿಕಾರಿಗಳು ಹೇಳ್ತಾ ಇದ್ರು, ನೀವು ಸಾಕ್ಷಿ ಸಮೇತ ಎತ್ಕೊಂಬನ್ನಿ, ನಾವು ಕ್ರಮ ಜರುಗಿಸ್ತೀವಿ ಅಂತ ಹೇಳ್ಬಿಟ್ಟು ಅಧಿಕಾರಿಗಳು ಮಾತು ಹೇಳಿದ್ರು. ಇದನ್ನೇ ಹೇಳ್ತಾ ಇದ್ರು, ಸ್ವಾಮಿ ಬನ್ನಿ ನೀವು ಹೇಗೆ ಇದು ಮಾಡಿ, ನೀವೀಗ ನಾವು ತೋರಿಸ್ತೀವಿ. ಇಲ್ಲಿ ನೋಡಿ, JCP ನಲ್ಲಿ ಬಗ್ದಿರೋದು ಸ್ಪಷ್ಟವಾಗಿದೆ ಇದು. ಹಾಗಾಗಿ ನೀವು ಯಾರಾದ್ರೂ ಇಂಕ್ವೈರಿಗೆನೆ ಬಿಟ್ರು, ಯಾರು ಅವ್ರಿಗಿಂತ ದೊಡ್ಡ ಕಳ್ಳರನ್ನೇ ಇಂಕ್ವೈರಿಗೆ ಬಿಡ್ತೀರಾ? ಇಂಕ್ವೈರಿ ಮಾಡ್ರಪ್ಪ ಅಂತ ಹೇಳಿದ್ರೆ ಈಗಾಗಲೇ ನಮ್ದು 11 ಜನ ಕಳ್ಳರು ಕಂದಾಯ ಇಲಾಖೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಆ ಕಳ್ಳರನ್ನ ಇನ್ನೊಂದು ತಾಲೂಕು ಆಫೀಸ್ಗೆ ಇದು ಮಾಡಿದ್ದೀರಾ. ಅವ್ರಿಗೆ ಸರ್ಟಿಫಿಕೇಟ್ ಕೊಡೋಕೆ ಇನ್ನೊಬ್ಬ ಅವ್ರಿಗಿಂತ ದೊಡ್ಡ ಕಳ್ಳರು. ಹಾಗಾಗಿ ನ್ಯಾಯ ಎಲ್ಲಿ ಸಿಗುತ್ತೆ? ಅವ್ರನ್ನ ನೀವು 11 ಜನ ಏನೋ ನೀವು ತಗಲಾಕೊಂಡಿದ್ರು, ಅವ್ರನ್ನ ಸೇವೆಯಿಂದ ವಜಾ ಮಾಡಬೇಕಿತ್ತು. ನೀವು ಪ್ರಾಮಾಣಿಕವಾದ ಪಾರದರ್ಶಕವಾದ ಆಡಳಿತ ಇರಬೇಕು ಅಂತ ಹೇಳಿದ್ರೆ ಅವ್ರನ್ನ ಸೇವೆಯಿಂದ ವಜಾ ಮಾಡಬೇಕಿತ್ತು. ಆದರೆ ಅದಾಗಲಿಲ್ಲ. ಅದು ನೋಡಿ, ಇಂತಿಷ್ಟು ನರೇಗಾ ಕಾಮಗಾರಿಯ ನೈಜತೆ ಮಾನ್ಯ ಜಿಲ್ಲಾ ಪಂಚಾಯತಿ CEO ಅವರೇ
ಇದು ನೈಜತೆ ಇದೆ. ನಾವು ನಿಮಗೆ ನೈಜತೆ ಏನಿದೆ ಅದನ್ನು ತೋರಿಸಿದ್ದೀವಿ. ನಿಮ್ಮಲ್ಲೂ ಸಹ ಹಲವಾರು ಬಾರಿ ಮನವಿ ಮಾಡ್ಕೊಂಡಿದ್ದೀವಿ. ಈಗ ನಮ್ಮ ನಿಲ್ಲಿಸ್ರಪ್ಪ ಒಂದು ನಿಮಿಷ, ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿಯವರು ಒಂದೆರಡು ಮಾತಾಡ್ತಾರೆ. ನಮಸ್ಕಾರ ಬಂಧುಗಳೇ, ನಾವು ಇವಾಗ ಬಂದಂತ ಸಂದರ್ಭದಲ್ಲಿ ರಾಮಪ್ಪ ಅವ್ರ ಹತ್ರ ಮಾತಾಡ್ತಾ ಇದ್ವಿ. ರಾಮಪ್ಪರ ಹತ್ರ ಮಾತಾಡ್ತಾ ಇದ್ವಿ. ಅವ್ರು ಹೇಳಿದ್ರು ನಾವು ಸಣ್ಣ ಸಣ್ಣ ಇರುವೆಗಳು, ನಾವು ದೊಡ್ಡ ದೊಡ್ಡ ನಾವು ಸಣ್ಣದ್ ಮಾತ್ರ ನಾವು ನುಂಗ್ತೀವಿ, ದೊಡ್ಡದ ನುಂಗ್ತಾ ಇಲ್ಲ. ನಾವು ಸಣ್ಣ ಪುಟ್ಟದ್ ಮಾತ್ರ ಇರುವೆಗಳ ತರ ನಾವು ಕೈಗೆ ತಗೋತಾ ಇದೀವಿ, JCB ಕೆಲಸ ಮಾಡಿಸ್ತಾ ಇದೀವಿ ಅಂತ ಅವರೇ ಒಪ್ಕೊಂಡಿದ್ದಾರೆ. ಯಾಕೆಂದ್ರೆ ಅವರು ಕೂಲಿ ಕಾರ್ಮಿಕರು ಸದ ಅವರು ಹೇಳಿದ್ರು ಬೆಳೆನ ಕೀಳಕ್ಕಾಗಲ್ಲ, ಅದಕ್ಕೆ JCB ತರಿಸ್ಕೊಂಡಿದೀವಿ ಅಂತ ಮಹಿಳೆಯರು ಹೇಳಿದ್ದಾರೆ. ಯಾಕೆಂದ್ರೆ ನರೇಗಾ ಯೋಜನೆ ಮಾಡಿರೋದು ಜನಗಳಿಗೆ ಕೂಲಿ ಕೊಡಬೇಕು, ಜನಗಳ ಸಮಸ್ಯೆ ಬಗೆಹರಿಸಬೇಕು ಅಂತೇಳಿ ಸಮಸ್ಯೆ ಇರೋದು. ಇವರು ರಾಮಪ್ಪ ಹೇಳ್ತಾ ಇದ್ದಾರೆ ನಾನು ಒಬ್ಬ ಇರುವೆ ಅಷ್ಟೇ, ದೊಡ್ಡ ದೊಡ್ಡ ತಿಮ್ಮಿನಗಳು ಅಲ್ಲಿದ್ದಾವೆ ಹಿಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಈಗ ಲೈವ್ ಮುಖಾಂತರ ನಾವು ಮಾತಾಡ್ತಾ ಇದ್ದೀವಿ. ಅವ್ರು ಮಾತಾಡೋದು ಲೈವಲ್ಲಿ ರೆಕಾರ್ಡ್ ಆಗಿದೆ. ಯಾಕೆಂದ್ರೆ ಸ್ವಲ್ಪ ನಾನು ಬಳ್ಳಾರಿ ಯಾದಗಿರಿ ರೌಂಡ್ ಹೊಡೆದು ಸ್ವಲ್ಪ ಗಂಟಲು ಕಟ್ಕೊಂಡ್ಬಿಟ್ಟಿದೆ. ನಾವು ಹಳ್ಳಿಗೆ ಜನರಿಗೆ ಜಾಗೃತಿ ಮೂಡಿಸ್ತಾ ಇದೀವಿ. ಯಾವುದೇ ರೀತಿ ಇಲ್ಲಿ ಕೆಲಸ ನಿಲ್ಲಿಸ್ಬಿಡಿ, ಮಾಡಬೇಡಿ ಅಂತ ನಾವು ಹೇಳ್ತಾ ಇಲ್ಲ. ಸರಿಯಾದಂತ ಕೆಲಸ ಇಲ್ಲವ್ರಿಗೆ ಕೆಲಸ ಕೊಡಿ, ಅವ್ರಿಗೆ ಕೆಲಸ ಮಾಡಿಸ್ಕೊಂಡು ಅವ್ರು ಕೂಲಿ ಕೊಡಿ ಅಂತೇಳಿ ನಾವು ಕೇಳ್ತಾ ಇದೀವಿ. ಮುಂದಿನ ವಿಚಾರವನ್ನ ನಾವು ಇಲ್ಲಿನ ನಾಗಮಂಗಲ ಇಒ ಹತ್ರ ಮತ್ತೆ ಮಂಡ್ಯ CO ಹತ್ರ ಮಾತಾಡ್ತೀವಿ. ಯಾಕೆಂದ್ರೆ ಯಜಮಾನು ಹೇಳುದು, ಯಾಕೆಂದ್ರೆ ಇದೆಲ್ಲ ಕೈಯಲ್ಲಿ ಕೀಳಕ್ಕಾಗೋದಿಲ್ಲ, ಇಲ್ಲಿ ಸಮಸ್ಯೆಗಳು ಜಾಸ್ತಿ ಇದಾವೆ, ಅದರಿಂದ ನಾವು ಮಾಡ್ತಾ ಇದೀವಿ. ಸರ್ ನಾವು ಒಂಥರ ಇರುವೆಗಳ ತರ, ಅದರಿಂದ ದೊಡ್ಡ ದೊಡ್ಡ ತಿಮ್ಮಿಂಗಳ ಹಿಡೀರಿ ಅಂತ ಹೇಳಿದ್ರು. ನಾವು ದೊಡ್ಡ ತಿಮ್ಮಿಂಗಳನ್ನು ಹಿಡಿತೀವಿ. ನಾವು ಫಸ್ಟ್ ಮೀನಿಗೆ ಎರಳನ್ನು ಹಾಕಬೇಕು, ಎರಳು ಹಾಕಿ ದೊಡ್ಡ ಮೀನು ಹಿಡಿಬೇಕಾದಂತ ಸಂದರ್ಭ ಇದೆ. ಯಾವುದೇ ಕಾರಣಕ್ಕೂ ದೊಡ್ಡ ಯಜಮಾನ್ ಹೇಳ್ದಂಗೆ ನಾವು ದೊಡ್ಡ ತಿಮ್ಮಿಂಗಳ ಹಿಡಿತೀವಿ. ಯಾವುದೇ ರೀತಿ ಇದು ಮಾಡ್ಕೋಬೇಡಿ. ನಾವು ಮುಂದಿನ ವಿಚಾರವನ್ನ ಸಂಬಂಧಪಟ್ಟ ಇಲಾಖೆ ಹತ್ರ ಮಾತಾಡ್ತೀವಿ. ಎಲ್ಲರೂ ಹರೀಶ್, ಇದ್ರ ಬಗ್ಗೆ ಒಂದೆರಡು ಮಾಹಿತಿ ಕೊಡಿ. ಬಂಧುಗಳೇ, ಇವಾಗ ಏನಾಗಿದೆ ಇಲ್ಲಿ, ಇದು JCB 3,74,000 ಚಿಲ್ಲರೆ, 3,74,125 ರೂಪಾಯಿ ಇದು ಆಗಿರೋದು. ಇಲ್ಲಿ ಮಾರ್ಕ್ ಮಾಡಿದ್ದಾರೆ ನೋಡಿ ಸರ್, ಕಾಮಗಾರಿ ಕೆಲಸ ನಡೀತಾ ಇದೆ ಅಂತ ಹೇಳಿದ್ದಾರೆ. ಈಗ ಇಲ್ಲಿ ಬಂದ್ರೆ ಇಲ್ಲಿ ಇರೋ ಲಿಸ್ಟ್ ಪ್ರಕಾರ 18 ಜನ ಏನ್ ಲಿಸ್ಟ್ ಇದಾರೆ ಅಂತ ಕೆಲಸ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇಲ್ಲಿ ಅವರು ಅಂತ ಇಲ್ಲಿ ಇಲ್ಲ, ಕೇಳಿದ್ರೆ ಊಟಕ್ಕೆ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ. ಊಟನೂ ತರಿಸ್ಬಿಟ್ಟು ಇಲ್ಲೇ ಬೇಕಾದ್ರೆ ಇಲ್ಲೇ ಮಾಡ್ಬಿಡೋಣ. ರೈತರು ಯಾರು ಬದುಕಿಲ್ಲ, ಏನು ಬದುಕಿಲ್ಲ ರೈತರು ನಮ್ಮನ್ನ. ಇದು ಪೂರ್ತಿ ಕಟ್ಟ ಒಂದ್ಸಲ ಲೈವ್ ಮಾಡ್ಕೊಳ್ಳೋಣ. ಆಗಿದೆ, ಲೈವ್ ಆಗಿದೆ, ಮಂಡ್ಯ ಪೇಜಲ್ಲಿ ಲೈವ್ ಆಗಿದೆ. ಬಂಧುಗಳೇ, ಇದು ನಮ್ಮ ವಾಸ್ತವತೆ ಏನಿದೆ, ಇದು ನಮ್ಮ ಪಂಚಾಯಿತಿಯ ವಾಸ್ತವತೆ. ಹಾಗಾಗಿ ಮಾನ್ಯ ಜಿಲ್ಲಾ ಪಂಚಾಯಿತಿ CO ಅವರು ಈಗಾಗಲೇ ಹೇಳಿದ್ರು, ಒಂದು 2-3 ಸರಿ ಹೇಳಿದ್ರು. ಜಿಲ್ಲಾ ಪಂಚಾಯಿತಿ CO ಅವರು ಏನೋ 2-3 ಸರಿ ಹೇಳಿದ್ರು, ಇದನ್ನ ನಾವು ಇದನ್ನ ಮಾಡ್ತೀವಿ, JCB ನಲ್ಲಿ ಕೆಲಸಗಳು ಆಗ್ತಾ ಇಲ್ಲ, ಜನಗಳು ಮಾಡ್ತಾ ಇದ್ದಾರೆ, ನೀವು ಸಾಕ್ಷಿ ಸಮೇತ ತಗೊಂಡು ಅಂತ ಹೇಳ್ಬಿಟ್ಟು JCB ಪಕೆಟ್ ಅಲ್ಲಿ ಇದೆ, JCB ಮಾರ್ಕ್ಗಳಲ್ಲಿದೆ. ನಾವು JCB ಜಿಲ್ಲಾ ಪಂಚಾಯತಿ CO ವರ್ಗು ಒಂದು ಮಾತು ಹೇಳ್ತಾ ಇದ್ದೀವಿ. ಈಗಲೇ ಈ ಕ್ಷಣದಲ್ಲೇ ಲೈವ್ ಎಂಡ್ ಮಾಡ್ಬಿಟ್ಟು ನಿಮಗೆ ಲಿಂಕ್ ಜಿಲ್ಲಾ ಪಂಚಾಯತಿ CO ಹಾಗೂ ತಾಲೂಕ್ ಪಂಚಾಯತಿ EO ಇಬ್ರಿಗೂ ಈ ಲಿಂಕ್ ಕಳ್ಸಿಕೊಡ್ತಾ ಇದೀವಿ. ತಾವುಗಳು ವೀಕ್ಷಿಸ್ಬಿಟ್ಟು ತಾವೇನಾದ್ರೂ ಇಲ್ಲಿ ಮಾನವದಲ್ಲಿ ಜನಗಳು ಕೆಲಸ ಮಾಡೋರೆ ಅಂತ ಹೇಳ್ಬಿಟ್ಟು ನಿಮ್ಗೆ ಏನಾದ್ರು ಅನ್ಸುತ್ತಾ, ಬಂದು ಪರಿಶೀಲನೆ ಮಾಡಿ. ಮತ್ತೆ ಏನ್ PDO ಮತ್ತೆ ಏನು EO ಅವರು ಇದಾರೆ, ಸೆಕ್ರೆಟರಿ ಏನಿದ್ದಾರೆ, ಕಾರ್ಯದರ್ಶಿ, ಅವ್ರ ಮೇಲೆ ಕ್ರಮ ಜರುಗಿಸಬೇಕು ತಾವು. ಏಕೆ ಅಂತ ಹೇಳಿದ್ರೆ ನರೇಗಾ ಕಾಮಗಾರಿ ಇರೋದು ಮಾನವ ಸಂಪನ್ಮೂಲ ಮಾನವರಿಗೆ ಇದು ಕೊಡಬೇಕು, ಕೂಲಿ ಕೊಡಬೇಕು ಅಂತ ಹೇಳ್ಬಿಟ್ಟು JCB ನಲ್ಲಿ ಕೆಲಸ ಮಾಡ್ಬಿಟ್ಟು 2 ವಾರ 3 ವಾರ ಕೆಲಸ ಮಾಡ್ಬಿಟ್ಟು ಇವ್ರು 3 ಲಕ್ಷ ದೋಚ್ಕೊಂಡು ಹೋಗ್ಲಿ ಅಂತಲ್ಲ. ಇವ್ರಿಗೇನೋ ಇವ್ರಿಗೂ ಒಂದಷ್ಟು ದುಡ್ಡು ಕೊಟ್ಟು ಕರ್ಕೊಂಡ್ ಬಂದಿರ್ತಾರೆ, ಇವ್ರಿಗೇನು ಸುಮ್ಮನೆ ಇದು ಮಾಡಿರಲ್ಲ ಅಂತ. ಹಾಗಾಗಿ ನಾವು ಫೋನ್ ಮಾಡಿದಾಗ ಅಷ್ಟೇನೆ ಇವ್ರನ್ನ ಕರ್ಸ್ಕೊಂಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ತೋರಿಸ್ಬೇಕಿತ್ತು, ಇಲ್ಲ ಅಂದ್ರೆ ಅದನ್ನು ಕರ್ಸ್ಕೊತಾ ಇರ್ಲಿಲ್ಲ. ನಾವು ಹೋಗಿ ಪಂಚಾಯತಿನಲ್ಲಿ ಮಾಹಿತಿ ತಗೊಂಡಾಗ ಅಷ್ಟೇನೆ ಇವ್ರನ್ನ ಕರ್ಸ್ಕೊಂಡಿದ್ದಾರೆ. ಕರ್ಸ್ಕೊಂಡು ಇದು ಒಂದು ನಮ್ಮ ದೇವಲಾಪುರ ಪಂಚಾಯತಿ ಅಂತ ಅಂತ ಹೇಳ್ತಾ ಇಲ್ಲ, ಇಡೀ ಕರ್ನಾಟಕದಲ್ಲಿ ಇಡೀ ಮಂಡ್ಯದಲ್ಲಿ ಇದಾಗ್ತಾ ಇದೆ. ಈಗ ನಾವ್ ಏನ್ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ, ನೀವು ಇಂಥ ಕಾಮಗಾರಿಗಳನ್ನ ಏನು ಮಿಷಿನರಿಲಿ ಮಾಡಬಹುದಾದಂತ ಕಾಮಗಾರಿನ ನೀವು ಬ್ಯಾನ್ ಮಾಡ್ಬಿಟ್ಟು ಅಲ್ಲೆಲ್ಲ ಹೋಗಿ ಕಚ್ಚಾಡ್ತಾ ಇದ್ದೀರಾ. ರಾಮ್ಜಿ ಮಾಡಿ ಇದ್ರಲ್ಲೆಲ್ಲ ನೀರು ಕುಡ್ದಾಯ್ತು.
ಮಹಾತ್ಮ ಗಾಂಧಿ ಹೆಸರಲ್ಲಿ ನೀರು ಕುಡ್ದಾಯ್ತು, ಈಗ ರಾಮನ ಹೆಸರಲ್ಲಿ ನೀರು ಕುಡಿಯಕ್ಕೆ ಹೋಗ್ತಾ ಇದ್ದೀರಾ. ಮಹಾತ್ಮ ಗಾಂಧಿ ಹೆಸರು ಸರಿಯಾಗಿ ಇದ್ ಮಾಡಿ ಸ್ವಾಮಿ, ನೀವು ಮಹಾತ್ಮ ಗಾಂಧೀಜಿದು ಸರಿಯಾಗಿ ಇದ್ ಮಾಡಿ. ಆಮೇಲೆ ಜಿ ರಾಮ್ಜಿನೋ ಜಿ ಕೃಷ್ಣಜಿನೋ ಇನ್ನೊಂದು ಇದ್ ಮಾಡಿವ್ರಿ, ರಾಮ್ಜಿ ಕೃಷ್ಣಜಿ ಆಮೇಲೆ ಇದ್ ಮಾಡಿವ್ರಿ. ಮಹಾತ್ಮ ಗಾಂಧೀಜಿದು ಏನೈತೆ ಅದನ್ನ ನೀವು ಕ್ಲಿಯರ್ ಆಗಿ ಇದ್ ಮಾಡಿ, ಅದ್ರದೇ ಅಳ್ಸ್ಕೊಂಡ್ ಕೂತಿದೆ ಮಹಾತ್ಮ ಗಾಂಧೀಜಿದು. ಹಾಗಾಗಿ ನೀವು ಏನು ಕೃಷಿ JCB ನಲ್ಲಿ ಕೆಲಸ ಮಾಡಬಹುದಾದಂತ ಕಾಮಗಾರಿಗಳನ್ನ JCB ನಲ್ಲೇ ಮಾಡಿಸಿ, ಹಾಗೂ ಈ ಕೃಷಿ ಕಾರ್ಮಿಕರು ಅಂತ ಏನ್ ತೋರಿಸ್ತಾ ಇದ್ದೀರಾ, ಇದನ್ನ ರೈತರು ಬೆಳೆದಂತ ಬೆಳೆಗಳು ಏನಿದೆ, ಕಣದ ಕೆಲಸಗಳಾಗ್ಬೋದು, ದವಸ ಧಾನ್ಯಗಳ ಒಕ್ಕಣೆಗಳಿರ್ಬೋದು, ಈ ಕೆಲಸಕ್ಕಾಗಿ ಬಳಸ್ಕೊಳ್ಳಿ, ಬಿತ್ತನೆಗಾಗಿ ಬಳಸ್ಕೊಳ್ಳಿ ಅವ್ರ ಕಾರ್ಮಿಕರನ್ನ. ರೈತರು ಏನೋ 100 ಕೊಡ್ತಾರೆ, ನಿಮ್ ಸರ್ಕಾರದಿಂದ 370 ರೂಪಾಯಿ ಕೊಡ್ತೀರಾ, ಅದನ್ನು ಸೇರಿಸಿ 2 ಕಾರ್ಮಿಕರಿಗೂ ಅನುಕೂಲ ಆಗುತ್ತೆ, ಒಂದು ಕಡೆ ರೈತರಿಗೂ ಅನುಕೂಲ ಆಗುತ್ತೆ. ಹಾಗಾಗಿ ಈ ರೀತಿಯಾಗಿ ಯೋಜನೆ ರೂಪಿಸಿ ನೀವು ಈ ತರ ಕೆಲಸಗಳನ್ನ ನೀವು ಮಾಡಿದ್ರೆ ಬ್ಯಾನ್ ಮಾಡಬೇಕು. ಈಗಾಗಲೇ ಇದನ್ನ ಜಿಲ್ಲಾ ಪಂಚಾಯತಿ ನಮ್ಮ ಸಂಘಟನಾ ಕಾರ್ಯದರ್ಶಿಗಳು ಹೇಳಿದಾಗೆ ಮಾನ್ಯ ತಾಲೂಕ್ ಪಂಚಾಯತಿ ಇಒ ಅವರು ಮತ್ತೆ ಜಿಲ್ಲಾ ಪಂಚಾಯತಿ ಸಿಒ ಅವ್ರ ಗಮನಕ್ಕೆ ತಂದು ಇದನ್ನ ಪತ್ರದ ಮುಖಾಂತರ ನಾವು ಬರಿತೀವಿ. ದಯವಿಟ್ಟು ಅವರಿಬ್ಬರ ಮೇಲೆ ಕ್ರಮ ಜರುಗಿಸಬೇಕು. ಈಗ ಮುಂದಿನ ವಾರ ನಮ್ಮ ಜಿಲ್ಲಾ ಪಂಚಾಯತಿ ಜಿಲ್ಲಾಧಿಕಾರಿಗಳು ಏನಿದ್ದಾರೆ, 11 ಜನ ಏನು ಇವತ್ತು ಲೋಕಾಯುಕ್ತ ರೈಡಲ್ಲಿ ತಿಗಳಾಕೊಂಡಿದ್ರು ಅವ್ರನ್ನು ಸಹ ಸೇವೆಯಿಂದ ವಜಾ ಮಾಡಬೇಕು. ನೀವು ಎಲ್ಲೋ ನಾಗಮಂಗಲದಿಂದ ಕಳ್ಳನ್ನ ತೆಗೆದ್ಬಿಟ್ಟು ಕೇರ್ಪೇಟೆಗೋ ಅಥವಾ ಮದ್ದೂರ್ಗೆ, ಶ್ರೀರಂಗಪಟ್ಟಣಕ್ಕೆ, ಪಾಂಡುಪುರಕ್ಕೆ ಹಾಕೋದಲ್ಲ. ಅಲ್ಲೂ ಕಳ್ತನ ಮಾಡ್ತಾನೆ. ಕಂದಾಯ ಇಲಾಖೆನೆಲ್ಲ ನುಗ್ತೋಗವನು. ಕಂದಾಯ ಇಲಾಖೆನಲ್ಲಿ ಪಿನ್ ಟು ಪಿನ್ ಎಲ್ಲಿ ಮಾಡಬೇಕು, ಏನ್ ಮಾಡಬೇಕು, ಯಾರು ತೊಂದರೆ ಕೊಡಬೇಕು ಎಲ್ಲ ಗೊತ್ತಿದೆ ಅವನ್ಗೆ. ಹಾಗಾಗಿ ಅಲ್ಲಿ ಕರೆಕ್ಟ್ ಆಗಿರ್ತಾನ ಅವನು, ಅಲ್ಲೂ ಕರೆಕ್ಟ್ ಆಗಿರಲ್ಲ, ಅಲ್ಲೂ ಕಳ್ತನ ಸ್ಟಾರ್ಟ್ ಮಾಡ್ಕೋತಾನೆ. ಹಾಗಾಗಿ ಅವನ್ನ ಸೇವೆಯಿಂದ, ಸರ್ಕಾರಿ ಸೇವೆಯಿಂದ ಬಿಡುಗಡೆ ಮಾಡಿ. ಈಗೇನು ನಿರುದ್ಯೋಗಿ ಯುವಕರಿದ್ದಾರೆ, ಅವ್ರು ಬೇಕಾದ್ರೆ ಕಾಲ್ ಮಾಡ್ಬಿಟ್ಟು ಅವರು ನಿರುದ್ಯೋಗಿ ಯುವಕರಿಗೆ ಕೊಡಿ. ಈಗೇನು ಔಟ್ಸೋರ್ಸ್ ಅಲ್ಲಿ ತಗೊಂಡಿದ್ದೀರಾ, ಹೊರಗುತ್ತಿಗೆ ಆಧಾರದಲ್ಲಿ ತಗೊಳ್ಳಿ. ನಿಮಗೆ ಕಡಿಮೆ ಇದ್ರೆ ಅವ್ರನ್ನ ಕಳ್ಳರನ್ನ ಇದ್ ಮಾಡಿದೀರಾ, ಕಳ್ಳರನ್ನ ನೀವು ಸೇವೆಯಿಂದ ವಜಾ ಮಾಡಬೇಕು. ದಯವಿಟ್ಟು ಇದನ್ನೇನು ಇದ್ ಮಾಡಿದೀರಾ, ಬೇರೆ ಜಿಲ್ಲೆಗಳಿಗೆ, ಬೇರೆ ತಾಲೂಕುಗಳಿಗೆ ಟ್ರಾನ್ಸ್ಫರ್ ಮಾಡಿದೀರಾ, ಅವ್ರನ್ನ ರದ್ದುಪಡಿಸಿ ಅವ್ರನ್ನ ಸೇವೆಯಿಂದ ವಜಾ ಮಾಡಬೇಕು. ಮತ್ತೆ ಇದ್ರನ್ನು ಇನ್ಕ್ವೈರಿ ನಡಿಬೇಕು ಅಂತ ಹೇಳ್ಬಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡ್ಕೊಳ್ತೀವಿ. ಹಾಗೂ ಒಂದು ಕಡೆಯಿಂದ ಆಗ್ರಹನೂ ಮಾಡ್ತೀವಿ ಜಿಲ್ಲಾಧಿಕಾರಿಗಳಿಗೆ. ಲೈವ್ ಕಟ್ ಮಾಡಬೇಡ, ನಮಸ್ಕಾರ. ಲೈವ್ ಕಟ್ ಮಾಡಬೇಡಿ, 2 ಕೆಲಸ ಮಾಡುವ ಆಯ್ತು ಕಣಪ್ಪ, ಒಳ್ಳೇದಾಗ್ಲಿ. ಇಷ್ಟೇ ಇನ್ನೇನ್ ಮಾಡಲ್ಲ, ಬರೀ ನೀವು ಕೆಲಸ ಮಾಡಿ ಅಂತ ಹೇಳಕ್ಕೆ ಬರೋದು ನಾವು. ಇನ್ನೇನ್ಕು ಬರಲ್ಲ ನಾವು. ನೀವು ಗಾಬರಿ ಸುಮ್ನೆ ಹೇಳಿರ್ತಾರ ಅಷ್ಟೇ, ನಾವ್ ಏನ್ಕು ಬರಲ್ಲ. ನಮ್ಮ ಹರೀಶಣ್ಣ ಗುರು ಎಲ್ಲ ಕಡೆದವ್ರೆ. ಶ್ರೀಧರ ಬರ್ರಪ್ಪ ಬಿರ್ಬಿರ್ನೆ. ಅದನ್ನು ಸರಿಯಾಗಿ ಮೇಲಿರೋದು 3,4,125 ಪ್ರಾರಂಭ. ಸಾಮಗ್ರಿ ವೆಚ್ಚ ಏನೋ 2,355 ಕೈ ತೆಗೀರಿ. 23,550 ಕೂಲಿಗಳ ಮೊತ್ತ ದಿನಕ್ಕೆ 915 ರೂಪಾಯಿ ಕೂಲಿ. 81 ಕೂಲಿ ಹಾಕಿದ್ರೆ 991 ರೂಪಾಯಿ 81 ಪೈಸಾ. ಕೆಳಗಡೆ ದಿನಗೂಲಿ 370 ರೂಪಾಯಿ. ಅದು ಎಷ್ಟು ಕೊಡ್ತಾರ ಅಂತ ಕೇಳ್ಬೇಕಿತ್ತ ಅವನ್ನ. ಸಾವಿರನೇ ಅಂತ ನಾಲ್ಕು ಟ್ರ್ಯಾಕ್ಟರ್ ಮಣ್ಣು ಹಾಕಿಲ್ಲ ಸರ್. 4 ಲಕ್ಷ ತಗೋತಾರಲ್ಲ ಸರ್ ನೀವು. ಹಾಕ್ತಾರೆ ಅವರು. ಇಲ್ಲೇ ಲೈವ್ ಬಿಡ್ಕೊಳ್ಳಿ ನಾಗರಾಜ್. ಒಂದೇ ದಿನ ಆಗುತ್ತಲ್ಲ ಸರ್ ಇದು. ಹೆಂಗೆ ಗಾಡಿ ಎತ್ತಕ್ಕೆ ನಾವು ಲೈವ್ ಮಾಡಿ ನಮ್ಮ ಕಾಯಿ ಫುಲ್ ಕೆರೆನ ಲೈವ್ ಮಾಡಿ ನೋಡಿಲಿ. ನಿಮ್ಮೂರ ಇದು? ನಮ್ಮ ಹೋಬಳಿ. ನಾವು ಮದ್ದೂರ್ನವ್ರ.
ನೋಡಿ ಕೆರೆ ಅಕ್ಕಪಕ್ಕದೆಲ್ಲ ಇದೆಲ್ಲ ಮಾಡವ್ರೆ ನೋಡಿ, ಎಲ್ಲ JCB ಮಾಡಿ ಯಂತ್ರ. ಅದನ್ನ ಬಕೆಟ್ ತೋರಿಸಿ, ಆ ಬಕೆಟ್ ತೋರಿಸಿ ಅಲ್ಲಿ. JCB ಬಕೆಟ್ ಇಲ್ಲೇ ಇದೆ. ಹಾ, JCB ಬಕೆಟ್ ಇದು. ಗುದ್ದಿಲ್ ಕಡಿತೀನಿ ಅಂತಾರೆ. ತಲೆ ಮೇಲೆ ಮುಟ್ಟಾಕ್ ಹೋಯ್ತಾವನೆ. ಏನ್ ಮಾಡೋರು? ಅಯ್ಯಪ್ಪ, ನಮ್ಮ ಅಡ್ರೆಸ್ ಗೊತ್ತಿಲ್ಲ. ಲೈವ್